ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನಗೆ ಬರೋ ಅಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ಅಂದರೆ ರಸಮ್. ನನಗೆ ರಸಮ್ ರೈಸ್ ಅಂದರೆ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಅದನ್ನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನನ್ನ ಸ್ಟೈಲ್ ಏನಲ್ಲ, ಇದನ್ನು ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದಂಥದ್ದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಫಸ್ಟ್ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಒಂದು 5-6 ಜನ ಇದ್ದೀವಿ. ಸೊ ಅದಕ್ಕೆ ನಾನು 2 ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಣಸು, ಕಾಳು ಮೆಣಸು, ಹಾಗೆ ಜೀರಿಗೆನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹುಳಿನೇ ಮೇಯ್ನ್ ಅಲ್ವಾ ರಸಮ್ ಮಾಡೋದಕ್ಕೆ, ಅದಕ್ಕೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ತೋರಿಸ್ತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಸಾಸಿವೆ, ಚಿಟಿಕಿ ಸೋಡಾ ಅಲ್ಲ ಗೈಸ್, ಸಾರಿ, ಇಂಗನ್ನ ತಗೊಂಡಿದ್ದೀನಿ. ಸೊ ಇಂಗು ಮೇಯ್ನ್ ಅಂತಲೇ ಹೇಳ್ಬೋದು. ಅದು ಫ್ರೇಗ್ರೆನ್ಸ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ರೆ. ಹಾಗೆ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಅದನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡು ನಾವು ಹುಣಸೆ ಹಣ್ಣನ್ನು ನೆನಾಕೊಂಡು ಬಿಡೋಣ. ಯಾಕಪ್ಪ ಅಂತ ಅಂದರೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಹುಣಸೆ ಹಣ್ಣು ನೆನಾಕೊಂಡ್ರೆ ಹುಳಿ ಚೆನ್ನಾಗಿ ಬಿಟ್ಟಿರುತ್ತೆ ಗೈಸ್. ಇಲ್ಲ ಅಂದರೆ ನಾವು ಒಗ್ಗರಣೆ ಹಾಕಾದ್ಮೇಲೆ ನಾವು ಹುಣಸೆ ಹಣ್ಣು ನೆನಾಕೊಂಡು ಹುಳಿ ತೆಗಿತೀವಿ ಅಂತ ಅಂದರೆ ಹುಳಿ ಬರೋದೇ ಇಲ್ಲ, ಹುಣಸೆ ಹಣ್ಣು ನೆಂದಿರೋದಿಲ್ಲ. ಸೊ ಅದಕ್ಕೆ ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಒಂದು ಸಲ ಹೇಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಏನೇನೆಲ್ಲ ತೋರಿಸಿದೆ ಅದನ್ನು ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಅದನ್ನು ಕಟ್ ಮಾಡಿ ಆಮೇಲೆ ರಸಮ್ಗೆ ಹಾಕ್ಕೋಬೋದು. ನಾನು ಇಲ್ಲಿ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಂಡಿದ್ನಲ್ಲ 2 ಟೊಮೆಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ. ಆಗಲೇ ಹೇಳ್ದಾಗೆ ನಿಮಗೆ ಈ ಟೊಮೆಟೊ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು, ಬಟ್ ಮನೇಲಿ ತುಂಬ ಜನ ಇರೋದ್ರಿಂದ ರಸಮ್ಗೆ 2 ಟೊಮೆಟೊನ ಹಾಕೋತಾ ಇದ್ದೀನಿ ನಾನು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಲ್ಲ. ಬೆಳ್ಳುಳ್ಳಿ ಸಿಪ್ಪೆನ ತೆಗೆದ್ರೆ ಅದು ಟೇಸ್ಟ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡು ಸ್ವಲ್ಪ ಚಿಟಕಿ ಉಪ್ಪನ್ನ ಸೇರಿಸ್ಕೊಂಡು ಹರಳುಪ್ಪನ್ನ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಪೂರ್ತಿ ನೈಸ್ ಪೇಸ್ಟ್ ಮಾಡ್ಕೋಬಾರ್ದು. ಸ್ವಲ್ಪ ತರಿಯಾಗಿರಬೇಕು. ತರಿಯಾಗಿದ್ದರೆ ರಸಮ್ಗೆ ಚೆನ್ನಾಗಿರುತ್ತೆ. ಮಧ್ಯ ಅದು ಕಾಳು ಮೆಣಸದು ಹಾಗೆ ಬೆಳ್ಳುಳ್ಳಿದು ಎಲ್ಲ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಪೂರ್ತಿ ಸಾಂಬಾರಿಗೆ ಮಾಡೋ ಥರ ರುಬ್ಕೊಂಡ್ರೆ ಅದು ರಸಮ್ ಅನಿಸೋದಿಲ್ಲ, ಬೇರೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ರುಬ್ಕೊಳ್ಳಿ. ಸ್ಟವ್ ಹಚ್ಚಿ ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಕಡಾಯಿ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ಅಂದರೆ ನೀವು ರಸಮ್ಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತೆ ಗೈಸ್. ಅನ್ನಕ್ಕೆ ಬರೀ ಎಣ್ಣೆ ಜೊತೆಲಿ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬರೀ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ನಾನು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡೆ. ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗೆ ಗಮ್ ಅಂತ ಇರುತ್ತೆ ರಸಮ್, ಹಾಗಾಗಿ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ನಾನು ಒಗ್ಗರಣೆಗೆ ಏನೆಲ್ಲ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಹಿಂಗು, ಸಾಸಿವೆ ಇಷ್ಟನ್ನು ಸೇರಿಸ್ಕೊಂಡು ಚಟಪಟ ಅಂತ ಅನ್ನಿಸ್ಕೋಬೇಕು. ಸ್ವಲ್ಪ ಎಣ್ಣೆಲಿ ಬಾಡಿದ ನಂತರ ನಾವು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಅದಕ್ಕೆ ಸೇರಿಸ್ಕೊಂಡು ಬಾಡಿಸ್ಕೋಬೇಕು ಗೈಸ್. ಏನಪ್ಪ ಅಂತ ಅಂದರೆ ಇದರಲ್ಲಿ ಹಸಿ ವಾಸನೆ ಹೋಗಬೇಕು. ನೀವು ಫಸ್ಟೇ ನೀರು ಹಾಕೋಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ರಸಮ್. ಆಗಲೇ ಹೇಳ್ದಾಗೆ ನನಗೆ ರಸಮ್ ರೈಸ್ ಅಂದರೆ ತುಂಬಾ ಇಷ್ಟ. ದಿನದಲ್ಲಿ 2 ಟೈಮ್ ಕೊಟ್ಟರು ತಿನ್ಬೋದು ಅಂದರೆ ನಾನು ರಸಮಲ್ಲಿ ತಿಂತೀನಿ. ಇದಕ್ಕೆ ಚಿಟಿಕಿ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸೇರಿಸ್ಕೊಂಡಿಲ್ಲ ಅಂದರೆ ನಿಮಗೆ ರೈಸಿಗೆ ರಸಮ್ ಹಾಕ್ಕೊಂಡಾಗ ಬರೀ ನೀರು ಥರ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅರಿಶಿನ ಹಾಕ್ಕೊಳ್ಳೋದು. ಯಾರಿಗಾದರೂ ಅದು ಕಲರ್ ಇಷ್ಟ ಆಗಿಲ್ಲ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆಯಲ್ಲಿ ಮಸಾಲಾನ ಬಾಡಿಸ್ಕೊಂಡು ಆದಮೇಲೆ ಏನು ಮಿಕ್ಸಿ ಜಾರ್ ತೊಗೊಂಡಿದ್ದೆ ಅದರಲ್ಲಿ 1.5 ಅಷ್ಟು ಅಳತೆಯಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನನಗೆ ಅಷ್ಟೇ ಸಾಕು ಅನ್ನಿಸ್ತು. ಹಾಗೆ ನಾವು ಮನೇಲೇ ಮಾಡಿದಂತಹ ಹುಳಿ ಪೌಡ್ರನ್ನ 1/4 ಟೀ ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸ್ಕೊತಾ ಇಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಹುಳಿ ಪೌಡರ್ ಅಂತ ಅಂದ್ಬಿಟ್ಟು ಅದನ್ನು ಮನೇಲೇ ಮಾಡ್ತೀವಿ ನಾವು. ಸೊ ಇದನ್ನು ಸೇರಿಸ್ಕೊಂಡಾದಮೇಲೆ ಹುಣಸೆ ಹಣ್ಣಿನ ರಸನ ತೆಗೆದಿದ್ದೀನಿ ಗೈಸ್. ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ನೀವು ಮೊದಲೇ ನೆನೆಕೊಂಡ್ರೆ ಇಷ್ಟು ರಸ ಬರುತ್ತೆ, ಏನೂ ಉಳ್ಕೊಳ್ಳೋದಿಲ್ಲ ಇದರಲ್ಲಿ. ಹುಣಸೆದು ನೆಕ್ಸ್ಟ್ ಉಳ್ಕೊಳ್ಳುತ್ತಲ್ಲ ಅದರಲ್ಲಿ ಏನೂ ಉಳ್ಕೊಳ್ಳೋದಿಲ್ಲ, ಹುಳಿಯೆಲ್ಲ ಬಂದುಬಿಡುತ್ತೆ.
ಸೊ ನಿಮಗೆ ಎಷ್ಟು ಗಟ್ಟಿ ಬೇಕು ರಸಮ್ ಅಷ್ಟು ಮಾಡ್ಕೊಳ್ಳಿ. ಅಂದರೆ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ, ಅಥವಾ ಪೂರ್ತಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕುದಿಯೋಕ್ಕೆ ಇಡೋಣ ನಾವು. ಇದನ್ನು ಕುದ್ದ ಮೇಲೆ ನೀವು ಉಪ್ಪು ಹಾಕೋಬೇಕು. ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾನು ಫಸ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ನಾನು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ನನಗೆ ಸ್ವಲ್ಪ ಹುಳಿ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹುಳಿನ ಸೇರಿಸ್ಕೊಂಡು ಕುದಿಸ್ಕೊಂಡೆ. ಸೊ ಇಷ್ಟೇ ಗೈಸ್ ರಸಮ್ ಮಾಡೋದು, ತುಂಬಾ ಈಸಿ. ಎಷ್ಟು ಈಸಿ ಅಂತ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ ಇಟ್ಕೊಬಿಟ್ರೆ 10 ನಿಮಿಷದಲ್ಲಿ ರಸಮ್ ರೆಡಿ ಆಗುತ್ತೆ. 10 ನಿಮಿಷನೂ ಬೇಡ, 5 ನಿಮಿಷದಲ್ಲಿ ರಸಮ್ ರೆಡಿ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ಗೆ, ಬಿಸಿ ರೈಸ್ಗೆ ಹಾಕ್ಕೊಂಡು ಕಾಂಬಿನೇಷನ್ ಆಗಿ ಅದಕ್ಕೆ ಪಾಪಡ್ ಅಥವಾ ಮನೆಯಲ್ಲಿ ಏನಿರುತ್ತೆ ಸಂಡಿಗೆ ಅದನ್ನು ಬೇಯಿಸ್ಕೊಂಡು ಬಿಸಿ ಬಿಸಿ ಊಟ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇಷ್ಟೇ ಗೈಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್.